ಹನಿ ಅಂತ ಬಂದ ಸಂಸದನ ಚರ್ಮ ಸುಲಿದು ಇಡೀ ಊರೆಲ್ಲ ಚೆಲ್ಲಾಡಿದ್ರು. ಹೊಸದೊಂದು ಟ್ರೆಂಡ್ ಶುರುವಾಗಿದೆ. ಕೂರಿ ಕೋಳಿಯನ್ನ ಕತ್ತರಿಸಿದ ಹಾಗೆ ಮನುಷ್ಯರನ್ನ ಕತ್ತರಿಸಿ ಹಾಕೋದು. ಎಷ್ಟು ದಿನ ಯಾವುದೋ ಲವ್ ಸ್ಟೋರಿ, ಇನ್ಯಾವುದೋ ಗಂಡ ಹೆಂಡತಿಯ ಕಥೆಯಲ್ಲಿ ಇಂತಹ ಕಥೆಗಳನ್ನ ಕೇಳ್ತಾ ಇದ್ವಿ. ಆದರೆ ಇದೊಂದು ಡಿಫ್ರೆಂಟ್ ಕಹಾನಿ. ಒಬ್ಬ ಸಂಸದನ ಚರ್ಮ ಸುಲಿದು ದೇಹವನ್ನ ತುಂಡು ತುಂಡು ಮಾಡಿ ಇಡೀ ಏರಿಯಾದ ತುಂಬ ಚೆಲ್ಲಾಡಿದ್ರು. ಕೆಲವೊಂದು ಸ್ಟೋರಿ ಕೇಳಿದಾಗ ನಿಜಕ್ಕೂ ಭಯ ಹುಟ್ಟುತ್ತೆ. ಪ್ರೀತಿಸಿದ ಹುಡುಗಿಯನ್ನ ಕತ್ತರಿಸಿ ತುಂಡು ತುಂಡು ಮಾಡಿ ಫ್ರಿಜ್ ಒಳಗೆ ತುಂಬಿಡ್ತಾನೆ. ಇನ್ಯಾರೋ ಹೆಂಡತಿಯ ತಲೆ ಕತ್ತರಿಸಿಕೊಂಡು ಪೊಲೀಸ್ ಸ್ಟೇಷನ್ಗೆ ತಗೊಂಡು ಬರ್ತಾನೆ. ಅಂದ್ರೆ ಹಂತಕರ ಮನಸ್ಥಿತಿ ಎಷ್ಟೊಂದು ಕ್ರೂರವಾಗಿದೆ ನೋಡಿ. ಅನ್ವರುಲ್ ಅಜೀಂ ಅನರ್ ಬಾಂಗ್ಲಾದೇಶದ ಸಂಸದ. ಈತ ಪಶ್ಚಿಮ ಬಂಗಾಳದ ಕೋಲ್ಕತ್ತಾಗೆ ಮೇ 17ನೇ ತಾರೀಕು ಬಂದಿದ್ದ. ಯಾವುದೋ ಟ್ರೀಟ್ಮೆಂಟ್ ಸಲುವಾಗಿ ವೈದ್ಯರನ್ನ ಭೇಟಿಯಾಗೋದಕ್ಕೆ ಅಂತ ಕೋಲ್ಕತ್ತಾದಲ್ಲಿರೋ ಗೋಪಾಲ್ ಬಿಸ್ವಾಸ್ ಮನೆಯಲ್ಲಿ ಉಳಿದುಕೊಂಡಿದ್ದಂತೆ. ಅದಾದ ಮೇಲೆ ಮರುದಿನ ದೆಹಲಿಗೆ ಹೋಗ್ತೀನಿ ಅಂತ ಮನೆ ಬಿಟ್ಟು ಹೋಗ್ತಾರೆ. ಬಟ್ ಆಮೇಲೆ ಯಾರ ಸಂಪರ್ಕಕ್ಕೂ ಸಿಗಲಿಲ್ಲ. ಮನೆಯವರು ಕಾಲ್ ಮಾಡಿದರೂ ಸುಳಿವೇ ಇಲ್ಲ. ಮೇ 15ನೇ ತಾರೀಕು ಗೋಪಾಲ್ ಅವರಿಗೆ ಬೇರೆಯದ್ದೇ ಒಂದು ಫೋನ್ ನಂಬರ್ನಿಂದ ವಾಟ್ಸಪ್ ಮೆಸೇಜ್ ಬರುತ್ತೆ. ಆ ಮೆಸೇಜ್ನಲ್ಲಿ ನಾನು ದಿಲ್ಲಿಗೆ ಹೋಗಿದ್ದೀನಿ, ಸ್ವಲ್ಪ VVIPಗಳ ಜೊತೆಗಿದ್ದೀನಿ, ಹಾಗೆ ತಮಗೆ ಕರೆ ಮಾಡಬೇಕಾಗಿಲ್ಲ ಅಂತಲೂ ಹೇಳಿದ್ದ. ಈ ಮೆಸೇಜನ್ನು ಸಂಸದನ ಆಪ್ತ ಸಹಾಯಕ ರೌಫ್ಗೆ ಕೂಡ ಕಳಿಸಲಾಗುತ್ತೆ. ಮೇ 17ರಂದು ಗೋಪಾಲ್ ಅವರಿಗೆ ಕರೆ ಮಾಡಿದ್ದ ಅನ್ವರಲ್ ಕುಟುಂಬದವರು ಅವರ ಸಂಪರ್ಕ ಸಾಧ್ಯವಾಗುತ್ತಿಲ್ಲ ಅಂತ ಹೇಳಿದ್ರು. ಇದೆಲ್ಲದರ ನಂತರ ಗೋಪಾಲ್ ಒಂದು ದೂರನ್ನು ದಾಖಲಿಸ್ತಾರೆ. ಅದಾದ ಮೇಲೆ ನೋಡಿ, ಇಡೀ ಕೇಸಿಗೆ ದಿಕ್ಕೇ ಬದಲಾಗಿದ್ದು, ಅಸಲಿಗೆ ನಾಪತ್ತೆ ಆಗಿದ್ದ ಅನ್ವರುಲ್ ಬದುಕೇ ಇರಲಿಲ್ಲ. ಅವರ ದೇಹವನ್ನು ಅಪಾರ್ಟ್ಮೆಂಟ್ನಲ್ಲಿ ತುಂಡು ತುಂಡಾಗಿ ಕತ್ತರಿಸಿ ಚರ್ಮ ಸುಲಿಯಲಾಗಿತ್ತು. ಬಳಿಕ ಆ ತುಂಡುಗಳನ್ನು ಪ್ಲಾಸ್ಟಿಕ್ ಕವರ್ಗಳಲ್ಲಿ ತುಂಬಿ ಇಡೀ ನಗರಾದ್ಯಂತ ಎಸೆದಿದ್ದರು. ಅಷ್ಟಕ್ಕೂ ಈ ಹತ್ಯೆ ಮಾಡಿದ್ದು ಬಾಂಗ್ಲಾದಿಂದ ಬಂದ ವಲಸಿಗನೇ. ಬಾಂಗ್ಲಾದೇಶದ ಅಕ್ರಮ ವಲಸಿಗ ಜಿಹಾದ್ ಹವಾಲ್ದಾರ್ ಎಂಬಾತನನ್ನು ಬಂಧಿಸಿದ ಬಳಿಕ ಪಶ್ಚಿಮ ಬಂಗಾಳ CID ಪೊಲೀಸರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹತ್ವದ ಯಶಸ್ಸು ಕಂಡಿದ್ದಾರೆ. ಮುಂಬೈಯಲ್ಲಿ ವಾಸವಿರುವ ಹವಾಲ್ದಾರ್ ಕೋಲ್ಕತ್ತಾದ ಅಪಾರ್ಟ್ಮೆಂಟ್ನಲ್ಲಿ ಅನ್ವರುಲ್ ಅವರನ್ನು ಕೊಂದು ದೇಹವನ್ನು ಕತ್ತರಿಸಿದ ಕೃತ್ಯದಲ್ಲಿ ತನ್ನ ಕೈವಾಡದ ಬಗ್ಗೆ ತಪ್ಪೊಪ್ಪಿಗೆ ಹೇಳಿಕೆ ನೀಡಿದ್ದಾನೆ. ಚರ್ಮ ಸುಲಿದು ಮಾಂಸಕ್ಕಿತ್ತ ಕ್ರೂರಿಗಳು ಕೋಲ್ಕತ್ತಾದಲ್ಲಿ ಬಾಂಗ್ಲಾದೇಶ ಸಂಸದನನ್ನ ಭಯಾನಕವಾಗಿ ಕೊಲೆ ಮಾಡಲಾಗಿದೆ. ಅಮೆರಿಕದ ಪ್ರಜೆ ಸುಪಾರಿ ನೀಡಿದ್ದು ಈ ಭಯಾನಕ ಕೃತ್ಯವನ್ನು ಹೇಗೆ ವ್ಯವಸ್ಥಿತವಾಗಿ ರೂಪಿಸಿ ಜಾರಿಗೊಳಿಸಲಾಗಿದೆ ಎಂಬ ಬಗ್ಗೆ ಆಘಾತಕಾರಿ ಮಾಹಿತಿ ಹೊರಬಂದಿದೆ. ಬಾಂಗ್ಲಾದೇಶದ ಅಮೆರಿಕ ಪ್ರಜೆ ಅಖ್ತರುಜಮಾನ್ ಈ ಹತ್ಯೆಯ ಮಾಸ್ಟರ್ ಮೈಂಡ್ ಎಂದು ಹವಾಲ್ದಾರ್ ಬಹಿರಂಗಪಡಿಸಿದ್ದಾನೆ. ಅಖ್ತರುಜಮಾನ್ ಆದೇಶದಂತೆ 4 ಮಂದಿ ಇತರೆ ಬಾಂಗ್ಲಾ ಪ್ರಜೆಗಳ ಜೊತೆ ಸೇರಿ ಸಂಸದನನ್ನು ಕೊಂದಿರುವುದಾಗಿ ಹವಾಲ್ದಾರ್ ತಿಳಿಸಿದ್ದಾನೆ. ಅನ್ವರುಲ್ ಅವರ ಹತ್ಯೆ ನಂತರದ ಕೃತ್ಯಗಳು ಎದೆ ನಡುಗಿಸುವಂತಿದೆ. ಅನ್ವರುಲ್ ಅವರನ್ನು ಕೊಂದ ಬಳಿಕ ತಮ್ಮ ಗುಂಪು ಅವರ ದೇಹದ ಚರ್ಮವನ್ನು ಸುಲಿದು ಎಲ್ಲ ಮಾಂಸವನ್ನು ಹೊರಗೆ ತೆಗೆದಿತ್ತು. ಅವರ ಗುರುತು ಸಿಗುವ ಯಾವ ಸಾಧ್ಯತೆಯೂ ಇಲ್ಲದಂತೆ ಮಾಡಲು ಕತ್ತರಿಸಲಾಗಿತ್ತು. ಅವುಗಳನ್ನು ಪ್ಲಾಸ್ಟಿಕ್ ಚೀಲಗಳಲ್ಲಿ ತುಂಬಿಸಲಾಗಿತ್ತು. ಮೂಳೆಗಳನ್ನು ಸಹ ಸಣ್ಣ ತುಂಡುಗಳಾಗಿ ಕತ್ತರಿಸಲಾಗಿತ್ತು. ಈ ಪ್ಯಾಕೆಟ್ಗಳನ್ನು ಅಲ್ಲಿಂದ ಸಾಗಿಸಿ ಕೋಲ್ಕತ್ತಾ ನಗರದ ತುಂಬ ಎಸೆಯಲಾಗಿತ್ತು ಎಂದು ಆರೋಪಿಸಿ ಬಾಯ್ಬಿಟ್ಟಿದ್ದಾನೆ. ಈಗ ಕೇಸ್ನಲ್ಲಿ ಹನಿ ಟ್ರ್ಯಾಪ್ ಘಾಟು ಕೂಡ ಮೂಗಿಗೆ ಬಡಿತಾ ಇದೆ. ನೋಡೋಣ ಇನ್ನು ಈ ಕೇಸ್ಗೆ ಎಂತೆಂಥ ಟ್ವಿಸ್ಟ್ಗಳು ಸಿಗಲಿದೆ ಅಂತ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.